ಹಮಾಸ್ನ ಅಧಿಪತ್ಯದ ಮೇಲೆ ಸೈದ್ಧಾಂತಿಕ ಸರ್ಜಿಕಲ್ ಸ್ಟ್ರೈಕ್ ನಡೆದಂತಿದೆ. ಪತ್ರ ಸಮರ ಸಮರ್ಥಿಸಿ ಪ್ರಿಯಾಂಕ್ ಬೇರೆಗೆ ಬಾಣ ಬಿಟ್ಟಿದ್ದಾರೆ. ನೋಂದಣಿ ದೇಣಿಗೆ ಲೆಕ್ಕ ಕೇಳಿ ಸಂಘದ ಕಚೇರಿಗೆ ಬರೋ ಸವಾಲ್ ಹಾಕಿದ್ದಾರೆ. ಇತ್ತ ಸಂಘ ಲೇವಾದೇವಿ ಮಾಡ್ತಿಲ್ಲ ಅಂತ ಹೇಳಿ ಬಿಜೆಪಿ ತೀಕ್ಷ್ಣವಾಗಿ ತಿರುಗೇಟನ್ನ ಕೊಟ್ಟಿದೆ. ಸಿಂಹಾಸನ ಗೆದ್ದ ಕನಕಾಧಿಪತಿಗೆ ಸಂಪುಟದ ವಿಸ್ತರಣೆ ಒಂಥರ ಹಗ್ಗದ ಮೇಲಿನ ನಡಿಗೆಯಾಗಿದೆ. ಜೂನ್ 22ನೇ ತಾರೀಕು ಸಿದ್ದು ಡಿಕೆಶಿ ಡೆಲ್ಲಿ ಯಾತ್ರೆಗೆ ಮುಹೂರ್ತ ಇಟ್ಟಿದ್ದಾರೆ. ಆದರೆ ಅದಕ್ಕೂ ಮೊದಲೇ ಸಿಎಂಗೆ ಮೇಲ್ಮನೆ ಗೆಲ್ಲುವಂತಹ ಸವಾಲ್ ಸೃಷ್ಟಿಯಾಗಿದೆ. ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿ ಪಾಲಿಟಿಕ್ಸ್ಗೆ ಚಾಲನೆ ಕೊಟ್ಟಿದ್ದಾರೆ. ಹೊನ್ನೆಲ್ಲ ಮಣ್ಣು ಮಣ್ಣು ಅನ್ನೋದು ವೇದಾಂತಿ ಕಲ್ಪನೆ. ಆದ್ರೆ ಮಣ್ಣೆಲ್ಲ ಹೊನ್ನು ಅನ್ನೋದು ಕವಿ ಕಂಡ ಸತ್ಯ. ಈ ಬಂಗಾರದ ಭೂಮಿಯನ್ನೇ ನಂಬಿದ ಬಿಡದಿ ರೈತರು ಭೂಮಿ ಬಿಡಿ ಇಲ್ಲ ದಯಾಮರಣ ಕೊಡಿ ಅಂತ ಕಣ್ಣೀರಿಡ್ತಿದ್ದಾರೆ. ಆದ್ರೆ ಶಾಸಕ ಬಾಲಣ್ಣ ಸರ್ಕಾರದ ವಕಾಲತು ಮಾಡಿದ್ದಾರೆ. ನಟ ದರ್ಶನ್ ಜೈಲು ವಾಸದ 2ನೇ ವಾರ್ಷಿಕೋತ್ಸವ ಆಚರಿಸುತ್ತಿದ್ದಾರೆ. ಅದೇ ಸಂಕಟದಲ್ಲಿ ಬೆಂದು ಬಳಲ್ತಿದ್ದಾರೆ. ತ್ವರಿತಗತಿಯ ವಿಚಾರಣೆಗೆ ಕೋರ್ಟ್ ಒಪ್ಪಿದೆ. ಇತ್ತ ಬಾಸ್ ಸಿನಿಮಾ ಇದೇ 19ಕ್ಕೆ ರಿಲೀಸ್ ಆಗ್ತಿದೆ. ತಡೆಯಾಜ್ಞೆ ತೆರವುಗೊಳಿಸಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಹೈಕೋರ್ಟ್ ಕದ ತಟ್ಟಿದ್ದಾರೆ. ಜಗತ್ತಿನ ಸಂಕಟ ವಿಮೋಚನೆಯಾಗಿದೆ. ಶುಕ್ರವಾರದಿಂದ ಹಾರ್ಮುಜ್ ಜಲಸಂಧಿ ಓಪನ್ ಆಗ್ತಿದೆ. ಫ್ರಾನ್ಸ್ನ G7 ಶೃಂಗಸಭೆಯಿಂದಾನೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಹಿ ಸುದ್ದಿಯನ್ನ ಘೋಷಿಸಿದ್ದಾರೆ. ಜೂನ್ 19ಕ್ಕೆ ಜೆನೆವಾದಲ್ಲಿ ಮಾತುಕತೆ ಆರಂಭವಾಗಲಿದೆ. ಅತ್ತ ಆಗಸದ ದೈತ್ಯ ಅಮೆರಿಕಾದ B-52 ಬಾಂಬರ್ ಭಸ್ಮವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.